ನಮಸ್ಕಾರ. ನಾನು ಡಾಕ್ಟರ್ ರಘುವಿ. ನಿಮಗೆಲ್ಲ ಅರಿವು ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನೊಂದು ವಿಷಯವನ್ನು ವಿಶೇಷವಾಗಿ ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಅದರಲ್ಲೂ ಈ ಫಲಿತಾಂಶಗಳು ಬಂದ ಮೇಲೆ ಶಾಲೆಗಳಿಗೆ ಮಕ್ಕಳನ್ನು ಸೇರಿಸುವಾಗ ಸಾಮಾನ್ಯವಾಗಿ ತಂದೆ ತಾಯಿಗಳು ಎದುರಿಸುವಂತಹ ಅನೇಕ ಸಮಸ್ಯೆಗಳನ್ನು ನಾನು ಗಮನಿಸ್ತಾ ಇರ್ತೀನಿ. ಹೀಗೆ ನಾನು ವಿದ್ಯಾರ್ಥಿಗಳನ್ನು ನೋಡಿದಾಗ, ಪಾಲಕ ಪೋಷಕರನ್ನು ನೋಡಿದಾಗೆಲ್ಲ ನನಗೊಂದು ವಿಚಾರ ಮನಸ್ಸಿಗೆ ಹೊಳೆಯೋದು. ಏನು ಅಂದರೆ ಮುದ್ದು ಮಾಡೋದು. ಅದಕ್ಕೆ ಇವತ್ತು ನಾನು ಮದ್ದಲ್ಲ ಮುದ್ದು ಅನ್ನೋ ವಿಷಯವಾಗಿ ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ. ಅಥವಾ ಮುದ್ದಲ್ಲ ಮದ್ದು ಅಂತಲೂ ನಾವು ಯೋಚನೆ ಮಾಡ್ಬೋದು. ಮುದ್ದು ಅಂದ್ರೇನು, ಅದರ ಅವಶ್ಯಕತೆ ಏನಿದೆ, ಅದರಲ್ಲಿ ಎಷ್ಟು ಬಗೆಗಳಿವೆ, ಅದು ಎಷ್ಟು ಬೇಕು ಎಷ್ಟು ಬೇಡ, ಇದಿಷ್ಟು ವಿಚಾರಗಳನ್ನು ನಾವಿವತ್ತು ಈ ವಿಡಿಯೋದಲ್ಲಿ ನೋಡ್ತೇವೆ. ಮೊದಲನೇದಾಗಿ ಮುದ್ದು ಅನ್ನುವುದು ಪ್ರೀತಿಯ ಒಂದು ಅಭಿವ್ಯಕ್ತಿ. ಮನುಷ್ಯ ಅಥವಾ ಯಾವುದೇ ಪ್ರಾಣಿಯಾಗಲಿ ಪ್ರೀತಿಯನ್ನು ಅಪೇಕ್ಷೆ ಪಡುತ್ತೆ. ಒಂದು ಸಾರ್ವತ್ರಿಕ ಸತ್ಯ ಇದೆ. ಏನಂತಂದರೆ, ನಾನು ಪ್ರೀತಿಸಬೇಕು ಅನ್ನುವುದಕ್ಕಿಂತ ಹೆಚ್ಚಾಗಿ ತಹತಹಿಕೆ ಮನುಷ್ಯನಿಗೆ ಏನಿರುತ್ತೆ, ಅಥವಾ ಯಾವುದೇ ಜೀವಕ್ಕೆ ಏನಿರುತ್ತೆ, ಜೀವಿಗೆ ಏನಿರುತ್ತೆ, ಪಶು ಪಕ್ಷಿ ಪ್ರಾಣಿ ಯಾವುದಾದ್ರೂ ಆಗಿರ್ಬೋದು, ತಾನು ಪ್ರೀತಿಗೆ ಒಳಪಡಬೇಕು ಅನ್ನೋದು ಮೂಲ ತತ್ವ. ನಾವು ಅಂದ್ಕೊಳ್ತೀವಿ, ನಾವು ಅವರನ್ನು ಪ್ರೀತಿಸ್ತೀವಿ, ಇವರನ್ನು ಪ್ರೀತಿಸ್ತೀವಿ, ಅವರು ನಮ್ಮವರು, ಇವರು ನಮ್ಮವರು. ಸತ್ಯ ಹೇಳಬೇಕು ಅಂದರೆ ಯಾರೂ ನಮ್ಮವರಲ್ಲ. ಅವರು ನಮ್ಮವರು ಯಾಕಾಗ್ತಾರೆ ಅಂತಂದರೆ, ಪ್ರೀತಿಗೆ ಒಳಪಡಬೇಕು ಎನ್ನುವ ತಹತಹಿಕೆ ಎರಡು ಜೀವಗಳಲ್ಲಿ ಇದ್ದಾಗ, ಒಂದು ನಾಯಿ, ಬೆಕ್ಕು, ಗಂಡು ಹೆಣ್ಣು, ಗುರು ಶಿಷ್ಯ, ಇದು ಪ್ರೇಮದ ಪ್ರೀತಿಯ ಅನೇಕ ಮಜಲುಗಳನ್ನು ಬಣ್ಣಗಳನ್ನು ನಾವು ನೋಡ್ತೇವೆ. ಅದರಲ್ಲಿ ಮುದ್ದು ಮಾಡೋದು ಒಂದು ಭಾಗ, ಪ್ರೀತಿಯ ಒಂದು ಭಾಗ. ಆದರೆ ಈ ಪ್ರೀತಿಗೂ ಮುದ್ದಿಗೂ ಏನು ವ್ಯತ್ಯಾಸ ಅಂತಂದರೆ, ಪ್ರೀತಿಯಲ್ಲಿ ಒಂದು ಗ್ರಹಿಕೆ ಇದೆ, ಒಂದು ಮಟ್ಟದ ಲಾಜಿಕಲ್ ಅನಾಲಿಸಿಸ್ ಸೀಕ್ವೆನ್ಸ್ ಇರುತ್ತೆ. ಆದರೆ ಮುದ್ದು ಅಕಾರಣವಾಗಿ ಉಂಟಾಗುವಂಥದ್ದು. ಉದಾಹರಣೆಗೆ, ಒಂದು ಮಗು, ಆ ಮಗುವನ್ನು ನೋಡಿದ ಕೂಡಲೇ ನಮಗನ್ಸೋದು ಮುದ್ದಿಸ್ಬೇಕು ಅಂತ. ಅಥವಾ ಒಂದು ಬೆಕ್ಕಿನ ಮರಿ, ಒಂದು ನಾಯಿ ಮರಿ, ಒಂದು ಪುಟಾಣಿ ಗಿಳಿ ಮರಿ, ಇವನ್ನೆಲ್ಲ ನಾವು ನೋಡಿದ ತಕ್ಷಣ ಏನು ಮಾಡ್ತೀವಿ, ಅದನ್ನು ಕೈಗೆತ್ಕೊಳ್ತೇವೆ, ಅದನ್ನು ನಮ್ಮ ಹತ್ರ ತಂದುಕೊಳ್ತೇವೆ, ಎದೆಗೆ ಅಪ್ಕೊಳ್ತೇವೆ, ಸಾಧ್ಯ ಆದರೆ ಒಂದು ಮುತ್ತು ಕೊಡ್ತೇವೆ. ಇದೆಲ್ಲ ಮುದ್ದು ಮಾಡುವ ಕ್ರಮ, ಬಗೆ. ದೊಡ್ಡವರಾದಮೇಲೆ ಅಪ್ಪಿಕೊಳ್ತೇವೆ, ಇವೆಲ್ಲ ಇರುತ್ತೆ. ಇರಲಿ. ಈಗ ನಾನು ಆಗಲೇ ಹೇಳಿದಾಗೆ, ಪ್ರೀತಿ ಅನ್ನೋದರಲ್ಲಿ ಒಂದು ಲಾಜಿಕಲ್ ಸೀಕ್ವೆನ್ಸ್ ಇರುತ್ತೆ, ಒಂದು ತಾರ್ಕಿಕವಾದ ಚಿಂತನೆ ಇರುತ್ತೆ. ಅಲ್ಲಿ ಎಲ್ಲೋ ಒಂದು ಕಡೆ ಕೊಡುಕೊಳ್ಳುವಿಕೆಯ ಕ್ರಮನೂ ಕಾಣುತ್ತೆ. ಆದರೆ ಮುದ್ದಿನಲ್ಲಿ ಯಾವುದೇ ಲಾಜಿಕ್ ಇಲ್ಲ. ದಟ್ ಈಸ್ ಇಂಟ್ಯೂಟಿವ್ ಅಂತಂದರೆ, ಅದು ಸಹಜವಾಗಿ ಮನುಷ್ಯನ ಒಳಗಿನಿಂದ ಉದ್ಭವವಾಗುವಂತಹ ಚಿಲುಮೆಯಂತಹ ಪ್ರೀತಿ, ಅದನ್ನು ಮುದ್ದು ಅನ್ಬೋದು. ಈಗ ಮುದ್ದಿನ ಅವಶ್ಯಕತೆ ಏನಿದೆ, ಬದುಕಿನಲ್ಲಿ ಮುದ್ದೇಕೆ ಬೇಕು ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕು. ಒಂದು ಜೀವ ಸಹಜ ಸ್ಥಿತಿಯಲ್ಲಿ, ಶಾಂತ ಸ್ಥಿತಿಯಲ್ಲಿ, ಸಮಾಧಾನದ ಗತಿಯಲ್ಲಿ ಇರಬೇಕು ಅಂತಂದರೆ, ಅದರ ಅಸ್ತಿತ್ವಕ್ಕೆ ಕಾರಣವನ್ನು, ಅದರ ಅಸ್ತಿತ್ವಕ್ಕೆ ಬುನಾದಿಯನ್ನು ಹಾಕಿಕೊಡುವುದು ಪ್ರೀತಿ, ಮುದ್ದು. ಯಾತಕ್ಕೆ ಅಂತ ಹೇಳ್ತೀನಿ ನೋಡಿ. ಒಂದು ಜೀವ, ಒಂದು ಮಗುವನ್ನು ಮನೆಯ ಸದಸ್ಯರೆಲ್ಲ ಪ್ರೀತಿಸ್ತಾರೆ. ಆರಂಭದಲ್ಲಿ ಅದನ್ನು 4-5 ವರ್ಷ ತುಂಬ ಮುದ್ದು ಮಾಡ್ತೀವಿ. ಯಾಕೆಂತಂದರೆ, ಅದಕ್ಕೆ ತನ್ನಲ್ಲಿ ತನಗೆ ವಿಶ್ವಾಸ ಬರಬೇಕು, ವ್ಯವಸ್ಥೆಯಲ್ಲಿ ವಿಶ್ವಾಸ ಬರಬೇಕು, ಮತ್ತು ಸಹಜವಾಗಿ ಅದು ಬೆಳವಣಿಗೆಯತ್ತ ಗಮನ ಕೊಡಬೇಕು, ನಂಬಿಕೆಗಳನ್ನು ಬೆಳೆಸ್ಕೊಳ್ಬೇಕು. ಮತ್ತು ಯಾವ ವರ್ತನೆಯಿಂದ ನನಗೆ ಪ್ರೀತಿ ಸಿಗತ್ತೆ, ಯಾವ ವರ್ತನೆಯಿಂದ ಜನ ನನ್ನನ್ನು ಮುದ್ದು ಮಾಡ್ತಾರೆ, ಯಾವ ವರ್ತನೆಗೆ ಶಿಕ್ಷೆ ಕಾದಿದೆ, ಇವೆಲ್ಲದರ ಅಳತೆಗೋಲು ತಂದೆ ತಾಯಿ, ಕಾಲೇಜು ಇರಬಹುದು, ಶಾಲೆ. ಇಲ್ಲಿ ಶಿಕ್ಷಕರು ಆ ವಿದ್ಯಾರ್ಥಿಗಳನ್ನು ಎಷ್ಟು ಮುದ್ದು ಮಾಡ್ತಾರೆ ಅಂತ ನಾನು ನೋಡಿದ್ದೇನೆ. ಅದರಲ್ಲೂ ಚಿಕ್ಕ ಮಕ್ಕಳು, LKG, UKG, ನರ್ಸರಿ, ಬೇಬಿ ನರ್ಸರಿ, ಇಲ್ಲೆಲ್ಲ
ಮಕ್ಕಳನ್ನು ಟೀಚರ್ಸು ಹಚ್ಕೊಂಡಿರ್ತಾರೆ, ಮತ್ತು ಮಕ್ಕಳು ಟೀಚರ್ಸ್ನ ಹಚ್ಕೊಂಡಿರ್ತಾರೆ. ನಾನು ಒಂದು ಶಾಲೆಯಲ್ಲಿ ಗಮನಿಸಿದೆ, ಮತ್ತು ಇದು ಎಲ್ಲ ಶಾಲೆಯಲ್ಲೂ ಆಗುತ್ತೆ. ಏನಂತಂದರೆ, ಒಂದು ತರಗತಿಯ ಮಕ್ಕಳು ದೆ ಫೆಲ್ಟ್ ಅನ್ಕಂಫರ್ಟಬಲ್ ವಿತ್ ಎ ನ್ಯೂ ಟೀಚರ್. ಅವ್ರಿಗೆ ಹೊಸ ಟೀಚರ್ ಇರಲಿ, ಹೊಸ ಆಯ ಬಂದರೂ ಕೂಡ ಮಕ್ಕಳು ಒಪ್ಕೊಳ್ಳೋದಿಲ್ಲ. ಆ ಆಂಟಿಯಲ್ಲಿ, ಮಾಲಾ ಆಂಟಿಯಲ್ಲಿ, ಕಮಲಾ ಆಂಟಿಯಲ್ಲಿ ಅಂತ ಕೇಳ್ತಾರೆ. ಅಂದರೆ ಆ ಆಯಗಳು ಕೂಡ ಮಕ್ಕಳನ್ನು ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿರ್ತಾರೆ. ಇಲ್ಲಿ ನಾನು ಅದೇ ಹೇಳೋದು, ಮುದ್ದು ಮಾಡೋದಿದೆಯಲ್ಲ ತಪ್ಪಲ್ಲ. ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕೆ ಬೆಳವಣಿಗೆಗೆ ಮುದ್ದು ಬೇಕು. ಆದರೆ ಇಲ್ಲೊಂದು ಬೆಂಚ್ ಮಾರ್ಕ್ ಇರುತ್ತೆ. ಏನಂದರೆ, ಅತಿಯಾದ ಮುದ್ದು ಮಾಡಿದರೆ ಏನಾಗುತ್ತೆ, ಮೊಂಡುತನ ಬರುತ್ತೆ. ಮಕ್ಕಳು ಮೊಂಡು ಹಿಡಿತಾರೆ. ಮೊಂಡು ಹಿಡಿಯೋದು ಅಂದ್ರೆ ಗೊತ್ತಲ್ಲ, ರಚ್ಚೆ. ಏನೋ ಒಂದು ಬೇಕು, ಅಪ್ಪ ಅಮ್ಮ ನನಗೆ ಕೊಡಿಸ್ತಾರೆ, ಅಥವಾ ನಾನು ಇದು ಬೇಕು ಅಂದಾಗ ನಾನು ಹೀಗೆ ಹಠ ಮಾಡಬೇಕು, ಇವೆಲ್ಲ ಶುರು ಆಗೋಕ್ಕೆ ಅತಿ ಮುದ್ದು ಒಂದು ಕಾರಣ ಆಗ್ಬೋದು. ನಾವು ಪಂಚತಂತ್ರದ ಕಥೆಯನ್ನು ಗಮನಿಸಬೇಕು. ಪಂಚತಂತ್ರದಲ್ಲಿ ಆ ರಾಜಕುಮಾರರು ಯಾಕೆ ಪಾಠವನ್ನು ಕಲೀಲಿಲ್ಲ, ಅಥವಾ ಇವತ್ತಿನ ಕಾಲಮಾನಕ್ಕೂ ಕೂಡ ಎಷ್ಟೋ ಜನ ಅತಿ ಶ್ರೀಮಂತರ ಮನೆಯ ಮಕ್ಕಳು ಏಕೆ ದುರ್ವರ್ತನೆಗಳನ್ನು ತೋರಿಸ್ತಾರೆ, ಸಮಾಜಘಾತಕ ಬುದ್ಧಿಗಳನ್ನು ತೋರಿಸ್ತಾರೆ, ಅಂತಹ ಕ್ರಿಯೆಗಳನ್ನು ಮಾಡ್ತಾರೆ ಅಂತ ಗಮನಿಸಿದರೆ ಈ ಮುದ್ದು ಅಲ್ಲಿ ಪಾತ್ರ ವಹಿಸಿರುತ್ತೆ. ಏನಂದರೆ, ಅವ್ರಿಗೆ ಬೇಕಾದ್ದೆಲ್ಲ ಸಿಗ್ತಾ ಇರುವಾಗ ಅವರು ಇಡೀ ಜಗತ್ತು ಸೃಷ್ಟಿಯಾಗಿರೋದೇ ತನಗೆ ಅಂತ ತಿಳ್ಕೊಂಡು ಈ ಥರ ಎಡವಟ್ಟುಗಳಾಗತ್ತೆ. ಮತ್ತು ಪಂಚತಂತ್ರದ ಕಥೆಗೆ ಬರೋಣ. ಆ ರಾಜಕುಮಾರರಿಗೆ ಯಾರು ಪಾಠ ಮಾಡೋದಕ್ಕೆ ಕಷ್ಟ ಆಗ್ತಿತ್ತು. ಯಾಕೆಂದರೆ ಅವರು ಅತಿ ತುಂಟರು. ರಾಜನ ಮಕ್ಕಳಾದ್ರಿಂದ, ರಾಜಕುಮಾರರಾದ್ರಿಂದ ಅವರಿಗೆ ಶಿಕ್ಷೆ ಕೊಡೋ ಹಾಗಿಲ್ಲ. ಹೀಗಾಗಿ ಉಪಾಯವಾಗಿ ಯಾರೋ ಒಳ್ಳೆಯ ಅಧ್ಯಾಪಕ ಬಂದು ಅವರಿಗೆ ಪಾಠ ಮಾಡಿದ್ರಿಂದ ಅವನು ಯಶಸ್ವಿ ಆಗ್ತಾನೆ. ಅವರು ಪಂಚತಂತ್ರಗಳನ್ನು ಕಲಿತಾರೆ, ರಾಜಕಾರಣವನ್ನು ಕಲಿತಾರೆ ಕಥೆಗಳ ಮೂಲಕ. ಹೀಗಾಗಿ ಮುದ್ದು ಎಷ್ಟು ಬೇಕು ಅನ್ನೋದನ್ನು ಮಕ್ಕಳ ವರ್ತನೆಯಿಂದ ಗಮನಿಸ್ತಾ ಇರಬೇಕು. ಯಾವಾಗ ಅದು ಒಂದು ಹಂತವನ್ನು ಮೀರ್ತಾ ಇದೆ ಅನಿಸುತ್ತೋ ಮುದ್ದನ್ನು ಕಡಿಮೆ ಮಾಡಬೇಕು. ಅದಕ್ಕೆ ನಮ್ಮ ಶಾಸ್ತ್ರಗಳು ಹೇಳೋದು 5 ವರ್ಷದ ತನಕ ಅವ್ರನ್ನ ಮುದ್ದು ಮಾಡಬೇಕಂತೆ. ಆಮೇಲಿಂದ ಅವ್ರನ್ನ ನಾವು ಸೇವಕರ ಥರ ನೋಡಬೇಕು. ಆಮೇಲೆ ವಯಸ್ಸಿಗೆ ಬಂದಮೇಲೆ ಸ್ನೇಹಿತರ ಥರ ನೋಡಬೇಕು. ಇದು ಕೇವಲ ಮಕ್ಕಳಲ್ಲ, ನಮ್ಮ ಪರಿಸರದಲ್ಲಿ ನೋಡಿ, ನಾವು ಕೆಲಸ ಮಾಡೋ ಕಡೆ, ಆಮೇಲೆ ನಮ್ಮ ಬಂಧು ಮಿತ್ರರಲ್ಲಿ ಯಾರಿಗೆ ತುಂಬ ಮುದ್ದು ಸಿಗ್ತಾ ಇರುತ್ತೋ, ಯಾರಿಗೆ ಮನ್ನಣೆ ಸಿಗ್ತಾ ಇರುತ್ತೋ ಅವ್ರಿಗೆ ಸ್ವಲ್ಪ ತಲೆ ನಿಲ್ಲಲ್ಲ. ಅವ್ರ ತಪ್ಪುಗಳು ಜಾಸ್ತಿ ಮಾಡ್ತಾರೆ. ಹೀಗಾದಾಗ ಸುತ್ತಲಿನವರು ಅವ್ರನ್ನ ಸ್ವಲ್ಪ ದೂರ ಮಾಡ್ತಿದ್ದಾಗೆ ಅವ್ರು ಸರಿ ದಾರಿಗೆ ಬರ್ತಾರೆ. ಇವೆಲ್ಲ ನಾವು ವರ್ಕ್ ಪ್ಲೇಸ್ ಅಥವಾ ವರ್ಕ್ ಎನ್ವಿರಾನ್ಮೆಂಟ್, ನಾವು ಕೆಲಸ ಮಾಡುವ ಒಂದು ವಾತಾವರಣದಲ್ಲಿ ಗಮನಿಸ್ತಾ ಇರ್ತೀವಿ. ಇದು ಬೇರೆ ಬೇರೆ ರೂಪಗಳನ್ನು ತಗೊಳ್ತಾ ಇರುತ್ತೆ. ಇರಲಿ, ಆ ವಿಷಯ ಆ ಕಡೆ ಇಡೋಣ. ಆದರೆ ಮುದ್ದು ಬೇಕು. ನಾನಾಗಲೇ ಹೇಳಿದೆ, ಒತ್ತಡ ನಿವಾರಣೆಗೆ ಬೇಕು. ಆಮೇಲೆ ಮುದ್ದು ಯಾವಾಗ ದೊಡ್ಡವರಾದ್ಮೇಲೆ ಬೇಕಾಗುತ್ತೆ. ಉದಾಹರಣೆಗೆ ಅನಾರೋಗ್ಯದ ಸಂದರ್ಭದಲ್ಲಿ ಜೀವ ಮುದ್ದನ್ನು ಬಯಸುತ್ತೆ, ಮದ್ದನ್ನಲ್ಲ. ಇವಾಗ ಮುದ್ದು ಮದ್ದಲ್ಲ ಅಥವಾ ಮದ್ದು ಮುದ್ದಲ್ಲ ಅನ್ನೋದು ಈ ಸಂದರ್ಭದಲ್ಲಿ ಸುಳ್ಳಾಗುತ್ತೆ. ಯಾಕೆಂತಂದರೆ, ಒಬ್ಬ ವ್ಯಕ್ತಿ ತೀವ್ರವಾದ ಕಾಯಿಲೆಗೆ ಒಳಗಾದಾಗ ಬರೀ ಔಷಧ ಕೆಲಸ ಮಾಡಲ್ಲ, ಸ್ವಲ್ಪ ಮುದ್ದು ಮಾಡಬೇಕು. ಅವನಿಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಸಬೇಕು. ನೀನು ಆರೋಗ್ಯ ಪಡ್ಕೊಳ್ತೀಯ, ಅಯ್ಯೋ ಊಟ ಮಾಡು, ಒಂಚೂರು ನೀರು ಕೊಡಿ, ಒಂಚೂರು ಕಾಫಿ ಕೊಡಿ. ಈ ತಾಯಂದರು ಎಷ್ಟು ವಾತ್ಸಲ್ಯದಿಂದ ಮಕ್ಕಳಿಗೆ ಜ್ವರ ಬಂದರೆ ನೋಡ್ಕೊಳ್ತಾರಲ್ಲ, ಅದು ಆ ಮುದ್ದು. ಅದು ಅವರು ಪುಟ್ಟ ಮಗು ಆಗಿದ್ದಾಗಲೂ ನೋಡ್ಕೊಂಡಿರ್ತಾರೆ ನಿದ್ದೆಗೆಟ್ಟು. ಆಮೇಲೆ ದೊಡ್ಡವರಾದ್ಮೇಲೆ ಅವ್ರು ಕಾಲೇಜ್ಗೆ ಹೋಗಲಿ, ಆಮೇಲೆ ಅವ್ರಿಗೆ ಮದುವೆ ಆಗೋ ಮಕ್ಕಳಾಗಿರಲಿ, ಆದರೆ ತಾಯಿ ಮನೆಯಲ್ಲಿದ್ದರೆ ಮಗನಿಗೆ ಅಥವಾ ಮಗಳಿಗೆ ಆರೋಗ್ಯ ಸರಿ ಇಲ್ಲ ಅಂದರೆ ಅವ್ರ ಮನಸ್ಸೆಲ್ಲ ಅಲ್ಲಿರುತ್ತೆ. ಅವರು ಮುದ್ದು ಮಾಡ್ತಾರೆ, ಅಪ್ಪ ಹೇಳೋ, ತಿಂಡಿ ತಿನ್ನೋ, ಕಲಿಸ್ಕೊಂಬರ್ಲೇನೋ, ತಿನ್ನಿಸ್ಲೇನೋ. ಆಗ ಮನುಷ್ಯನಿಗೆ ತಾನು ಬದುಕಬೇಕು ಅನ್ನುವ ಛಲ ಬರುತ್ತೆ, ತಾನು ಬದುಕುವ ಆಸೆ ಬರುತ್ತೆ.